ಕಳ್ಳರು ಕಾಕರು ಜಾಸ್ತಿ ಆದರೆ ಯಾರು ಕಾಪಾಡುವರು? ಹಾಗೆಲ್ಲ ದುಡುಕಿ ಶಾಪ ಹಾಕಬಾರ್ದಾಗಿತ್ತು ಅಂತ ಬುದ್ಧಿವಾದ ಹೇಳಿ ಒಬ್ಬ ಶಿಷ್ಯನನ್ನು ಕೊಟ್ಟು ಕಳಿಸಿದ. ಪರೀಕ್ಷಿತ್ ರಾಜನಿಗೆ ಸುದ್ದಿ ಹೇಳು, ಶಾಪ ಬಂದಿದೆ ಅಂತ ಸುದ್ದಿ ಹೇಳು. ಅವನು ಹೋಗಿ ಹೇಳಿದರೆ ಪರೀಕ್ಷಿತ್ ರಾಜ ಶಿರಸ ಸ್ವೀಕಾರ ಮಾಡಿದ್ನಂತೆ. ಇರಲಿ, ನಾನೇ ಯೋಚನೆ ಮಾಡ್ತಿದ್ದೆ ಏನಾದರೂ ದುರಂತ ಶಿಕ್ಷೆ ಆಗಬೇಕು ಅಂತ, ಈ ಶಾಪವನ್ನು ನಾನು ಸ್ವೀಕಾರ ಮಾಡ್ತೇನೆ ಎಂದ. ಅವನ ಸೌಜನ್ಯ ಅದು. ಆ ಋಷಿಕುಮಾರ ನನಗೆ ಶಾಪ ಹಾಕಿದ್ನ, ಅವನನ್ನು ಒಂದು ಕೈ ನೋಡ್ಕೋತೇನೆ ಅಂತ ಹೋಗಲಿಲ್ಲ, ಬಿಲ್ಲು ಬಾಣ ಹಿಡ್ಕೊಂಡು. ನಾ ಮಾಡಿದ ತಪ್ಪು ಆಗಲಿ, 7 ದಿವಸ ಅವಕಾಶ ಕೊಟ್ಟಿದ್ದಾನೆ ಪುಣ್ಯ ಅಂದ್ಕೊಂಡ. ನಾಳೆನೇ ಸಾಯಲಿ ಅಂತಂದಿದ್ರೆ, ಯಾರು ಹಾವು ಹಾಕಿದ್ದಾರೋ ನಾಳೆ ಸತ್ತು ಹೋಗಲಿ ಅಂತ ಹಾಕಿದ್ರೆ ಏನು ಮಾಡೋದು? 7 ದಿವಸ ಅಂತ ಅವಕಾಶ ಕೊಟ್ಟಿದ್ದಾನೆ. ಯಾಕೆ ಅಂದರೆ ಸಪ್ತಾಹ ಭಾಗವತ ಕೇಳಲಿ ಅಂತ ಇರಬೇಕು. ಬಹುಶಃ ಒಂದು ಸಪ್ತಾಹ ಭಾಗವತ ಕೇಳಬೇಕಲ್ಲ. ಆಗ ಪರೀಕ್ಷಿತ್ ರಾಜ ಯೋಚನೆ ಮಾಡಿ ಆಯಿತು ಅಂಥೇಳಿ ತನ್ನ ಮಗ ಜನಮೇಜಯನಿಗೆ ರಾಜ್ಯ ಒಪ್ಪಿಸಿ, ನಾನಿನ್ನು ಗಂಗಾ ತೀರಕ್ಕೆ ಹೋಗಿ ಕೂತ್ಕೊಳ್ತೇನೆ, ಶಾಪ ಬರಲಿ.